ಇನ್ನು ದೇವರ ನಾಡಿನಲ್ಲಿ ದೇವರು ಕೂಡ ಮಂಗಮಾಯ, ದೇವಾಲಯಕ್ಕೂ ಕೂಡ ತಟ್ಟಿದಂತ ಗುಡ್ಡದ ಭೂತದ ಬಿಸಿ. ದೇವರ ನಾಡು ಕೇರಳಕ್ಕೆ ನಾವು ಹೇಳುವಂತ ಹೆಸರು. ಆದ್ರೆ ಇಲ್ಲಿ ದೇವಾಲಯಕ್ಕೂ ಕೂಡ ಗುಡ್ಡದ ಭೂತದ ಬಿಸಿ ತಟ್ಟಿದೆ. ಇಲ್ಲೊಂದು ದೇಗುಲ ಇತ್ತು ಅನ್ನೋ ಯಾವುದೇ ಕುರುಹು ಕೂಡ ಸಿಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಅಲ್ಲಿ ಕಂಪ್ಲೀಟ್ ಎಲ್ಲ ಕೆಸರಿನ ಮುಚ್ಚಿ ಹೋಗಿದೆ. ನೋಡಿ, ಇಲ್ಲೊಂದು ದೇವಸ್ಥಾನ ಇತ್ತು ಅನ್ನೋದು ಯಾವುದೇ ಕುರುಹು ಕೂಡ ಸಿಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಕಂಪ್ಲೀಟ್ ಆಗಿ ಕೆಸರು ಬಂದಲ್ಲಿ ಮುಚ್ಚಿ ಹೋಗಿರೋದು. ನಮ್ಮ ಪ್ರತಿನಿಧಿ ದಿಲೀಪ್ ಇಲ್ಲಿನ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಕೇರಳದಲ್ಲಿ ದುರಂತ ನಡೆದಿರುವಂತಹ ಮುಂಡಕ್ಕೈ ಎನ್ನುವಂಥ ಸ್ಥಳಕ್ಕೆ ನಾವೀಗ ಬಂದಿದ್ದೇವೆ. ಸಾಕಷ್ಟು ಕ್ಲಿಷ್ಟಕರವಾದಂಥ ಜಾಗ. ಇಲ್ಲಿ ಯಾರು ಕೂಡ ಬರ್ಲಿಕ್ಕೆ ಸಾಧ್ಯವಾಗದಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಅಂದರೆ ದೃಶ್ಯವನ್ನು ತೋರಿಸ್ತಾನೆ. ಈಗಾಗಲೇ ಸೇನಾಪಡೆ ಈ ಒಂದು ರಕ್ಷಣಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವಂಥದ್ದು. ಅದೇ ರೀತಿ NDRF ಮತ್ತು SDRF ತಂಡಗಳು ಕೂಡ ಈ ಒಂದು ಪ್ರದೇಶದಲ್ಲಿ ರಕ್ಷಣಾ ಕಾರ್ಯದಲ್ಲಿ ತೊಡಗಿರುವಂಥದ್ದು. ನಾನೀಗಿರುವಂಥ ದೃಶ್ಯವನ್ನು ಚೋರ್ಮಲೆ ಎನ್ನುವಂಥ ಪ್ರದೇಶದಲ್ಲಿದ್ದಂಥ ದೇವಾಲಯದ ಕುರುಗಳು, ಸಣ್ಣ ಪುಟ್ಟ ಕುರುಗಳು ಬಿಟ್ಟರೆ ಇಲ್ಲಿ ದೇವಸ್ಥಾನ ಇತ್ತು ಅನ್ನುವಂಥದ್ದು ಯಾವುದೇ ರೀತಿಯಾದಂಥ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಕೊಚ್ಚಿಕೊಂಡು ಹೋಗಿರುವಂಥದ್ದು. ಇಲ್ಲಿದ್ದಂಥ ನೂರಾರು ಮನೆಗಳು ಕೊಚ್ಚಿಕೊಂಡು ಹೋಗಿರುವಂಥದ್ದು. ಅದೇ ರೀತಿಯಾದಂಥ ಈ ದೇವಾಲಯ ಕೂಡ ಕೊಚ್ಚಿಕೊಂಡು ಹೋಗಿರುವಂಥದ್ದು. ಅಂದರೆ ಸಾಕಷ್ಟು ಮಳೆ ಆಗಿದೆ. ಮಳೆಯಿಂದಾಗಿ ಈ ಒಂದು ಪ್ರದೇಶದಿಂದ, ಗುಡ್ಡದ ಪ್ರದೇಶದಿಂದ ಕೊಚ್ಚಿಕೊಂಡು ಬಂದಿರುವಂಥದ್ದು. ಈಗ ಸದ್ಯಕ್ಕೆ ರಕ್ಷಣಾ ಕಾರ್ಯಗಳಲ್ಲೂ ಕೂಡ ತೊಡಗಿರುವಂಥದ್ದು. JCB ಮೂಲಕ ಒಂದು ರಸ್ತೆಯನ್ನು ಮಾಡಲಿಕ್ಕೆ, ಯಾಕಂದ್ರೆ ಬೇರೆಯವರು ರಕ್ಷಣೆ ಕಾರ್ಯಕ್ಕೆ ತೊಡಕಾಗ್ತಾ ಇರೋ ಕಾರಣಕ್ಕೋಸ್ಕರ ಅಲ್ಲಿದ್ದಂಥ ಬಂಡೆಗಳನ್ನು ತೆರವು ಮಾಡುವಂಥ ಕೆಲಸವನ್ನು ಕೂಡ ಈಗ ಮಾಡ್ತಾ ಇರುವಂಥದ್ದು. ಸದ್ಯಕ್ಕೆ ಚೋರ್ಮಲೆ ಎನ್ನುವಂಥ ಸ್ಥಳದಲ್ಲಿದ್ದೇನೆ. ಸ್ಥಳದಿಂದ ಪ್ರತ್ಯಕ್ಷ ವರದಿಯನ್ನು ಕೊಡಲಿಕ್ಕೆ ಇಲ್ಲಿದ್ದಂಥ ಸ್ಥಿತಿಗಳು ಏನಿದೆ ಅದೆಲ್ಲವನ್ನು ಕೂಡ, ಸಾಕಷ್ಟು ಅನಾಹುತಗಳು ನಡೆದಿದೆ, ಅದನ್ನೆಲ್ಲವನ್ನು ತೋರಿಸುವಂಥ ಪ್ರಯತ್ನವನ್ನು ಕೂಡ ನಮ್ಮ ಕ್ಯಾಮ್ರಾಮನ್ ಪ್ರಮೋದ್ ಮತ್ತೆ ನಾನು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ದಿಲೀಪ್ ಚೋಡಲಿ, TV9 ಕೇರಳ. ಇನ್ನು ಕೇರಳದ ವಯನಾಡು ಜಿಲ್ಲೆಯಲ್ಲಿ ನಡೆದಂತಹ ಘನಘೋರ ದುರಂತದ ಮಧ್ಯೆ ಮತ್ತೆ ಮಳೆ ಮುನ್ಸೂಚನೆಯನ್ನು ನೀಡಲಾಗಿದೆ. ಕಾಸರಗೋಡು, ಕಣ್ಣೂರು, ವಯನಾಡು, ಕೋಯಿಕೋಡ್, ಹಾಗೇನೆ ಮಲಪ್ಪುರಂ, ಪಾಲಕ್ಕಾಡ್, ತ್ರಿಶೂರ್, ಇಡುಕ್ಕಿ ಹೀಗೆ ಕೇರಳದ ಒಟ್ಟು 8 ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಅನ್ನು ಘೋಷಿಸಲಾಗಿದೆ. ಈ ಮಧ್ಯೆ ವಯನಾಡಿನಲ್ಲಿ ನಡೆದಿರುವಂತಹ ದುರಂತದ ಡ್ರೋನ್ ವಿಜುವಲ್ಸ್ ಕೂಡ ಈಗ ಬಹಿರಂಗವಾಗಿರೋದು. ಈ ಹಿಂದೆ ಇದ್ದ ಪರಿಸರ ಮತ್ತು ಈಗಿರುವಂತಹ ದುರಂತದ ವಿಡಿಯೋಗಳನ್ನು ನೋಡಿದ್ರೆ ಎಷ್ಟು ವ್ಯತ್ಯಾಸ, ಹೇಗೆ ಪ್ರಕೃತಿ ಒಮ್ಮೆಲೆ ಚಿತ್ರಣವನ್ನೇ ಸಂಪೂರ್ಣವಾಗಿ ಬದಲಿಸಬಲ್ಲದು ಅನ್ನೋದಕ್ಕೆ ಸಾಕ್ಷಿ. ಸೊ ಮೇಲಿಂದ ಬೆಟ್ಟದ ಆಲ್ಮೋಸ್ಟ್ ತಪ್ಪಲಿನಿಂದ ಬಂದಿರುವಂಥ ಕೆಸರು, ಮಣ್ಣು, ಕಲ್ಲು ಎಲ್ಲವೂ ಕೂಡ ಇಡೀ ಊರನ್ನೇ ತೊಳ್ಕೊಂಡು ಹೋಗಿದೆ. ಇನ್ನು ವಯನಾಡಿನಲ್ಲಿ ಒಂದ್ ಕಡೆ ಪಾಲಕ್ಕಾಡ್ನಲ್ಲೂ ಕೂಡ ದುರಂತ ಆಗ್ತಾ ಇದೆ. ವಯನಾಡಿನಲ್ಲಿ ನಾವು ಅನಾಹುತಗಳನ್ನು ನೋಡ್ತಾ ಇದ್ದೀವಿ. ಪಾಲಕ್ಕಾಡ್ನಲ್ಲೂ ಕೂಡ ನಿರಂತರವಾಗಿ ಮಳೆ ಆಗ್ತಿರುವಂತಹ ಕಾರಣ ಅನೇಕ ಜರಿ, ನದಿ, ಹಳ್ಳ ತುಂಬಿ ಹರಿತಾ ಇರೋದು. ಸೊ ಜನರೀಗ ಪರದಾಡ್ತಿದ್ದಾರೆ. ಅದರಲ್ಲೂ ಅಲತ್ತೂರು ಬಳಿ ಒಂದು ಜೀಪ್ ಮುಳುಗಿದೆ. ನೀವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಒಂದು ಸೇತುವೆ ಆಲ್ಮೋಸ್ಟ್ ಮುಳುಗುವ ಹಂತಕ್ಕಿತ್ತು. ಸೊ ಆದರೆ ಅದರಲ್ಲಿ ಜೀಪನ್ನು ಓಡಿಸುವಂಥ ಪ್ರಯತ್ನ ಪಟ್ಟಿದ್ದಾರೆ. ಜೀಪ್ ನೀರಿನ ರಭಸಕ್ಕೆ ಉರುಳಿ ಬೀಳ್ತಿದ್ದ ಹಾಗೆ ಅದರಲ್ಲಿದ್ದ ಚಾಲಕ ಹೊರಗೆ ಬಂದು ಪ್ರಾಣ ಉಳಿಸಿಕೊಂಡಿದ್ದಾರೆ. ಘಟನೆಯ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ನಾವೀಗ ನೋಡ್ತಾ ಇದ್ದೀವಿ. ಇದು ಪಾಲಕ್ಕಾಡ್ನ ದೃಶ್ಯಗಳು. ಈ ಘೋರ ದೃಶ್ಯಗಳು ಇದೀಗ ಹೊರಬರ್ತಾ ಇದೆ. ನಂದಿನಿ ವೆಂಕಟಾದ್ರಿ ಅನ್ನುವರು ಈ ಬಗ್ಗೆ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದಾರೆ. ವಯನಾಡಿನ ರಣಭೀಕರ ದೃಶ್ಯ ಬಹಿರಂಗವಾಗಿರೋದು. ಸಿವೇಳೆ ಅಲ್ಲಿದ್ದ ಒಬ್ಬರು ತಮ್ಮ ಗರ್ಭಿಣಿ ಪತ್ನಿ ಮತ್ತು ತಮ್ಮ ಚಿಕ್ಕ ಹೆಣ್ಣು ಮಗುವನ್ನ ಕಳೆದುಕೊಂಡಿದ್ದಾರೆ ಅಂತ ಬರೆದುಕೊಂಡಿದ್ದಾರೆ. ಅವರ ಕುಟುಂಬಕ್ಕೆ ದೇವರು ದುಃಖ ಸಹಿಸುವಂತ ಶಕ್ತಿ ಕೊಡಲಿ ಅಂತ ಕೂಡ ಸಂತಾಪ ಸೂಚಿಸಿದ್ದಾರೆ. ಈ ವೇಳೆ ಘಟನಾ ಸ್ಥಳದ ಹಳೆಯ ವಿಡಿಯೋ ಮತ್ತು ಹೊಸ ವಿಡಿಯೋನು ಕೂಡ ಅವರು ಶೇರ್ ಮಾಡಿದ್ದಾರೆ. ಕಲ